ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಸುಮಾರು 1 ವರ್ಷದಿಂದ ನಮ್ಮ ಈ ಪಾಠಶಾಲೆಯಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಹಾಗೆ ಈ ನನಗೆ ಈ ಪರಿಶ್ರಮ PU ಕಾಲೇಜ್ ಮತ್ತು JEE ನೀಟ್ ಅಕಾಡೆಮಿ ಇದರ ವಿರೋಧವಾಗಿ ನಮ್ಮ ಸಂಸ್ಥೆಗೆ ಅನೇಕ ಕಂಪ್ಲೇಂಟ್ಸು ಬಂದಿತ್ತು. ಇದರ ವಿರೋಧವಾಗಿ ಏನಿದೆ ಅಂದ್ಬಿಟ್ಟು ನೋಡೋಣ ಅಂತ ನಾನು ಆಲ್ರೆಡಿ ಸುಮಾರು 1 ವರ್ಷದಿಂದ ನಾನು ಎಲ್ಲ ಕಡೆ ಯಾವ್ಯಾವ ರೀತಿ ಏನೇನಿದೆ ಎಲ್ಲ ನಾನು ಫುಲ್ಲು ನೋಡಿ ಚೆಕ್ ಮಾಡಿ ಆಮೇಲೆ ನಾನು RTIಯಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ನಾನು ತಗೊಂಡು ನಾನು ನೋಡಿದಾಗ ಇದು ಮಾಡ್ತಾ ಇರೋದಲ್ಲ ನನಗೆ ಒಂಥರ ಈ ಅಕ್ರಮವಾಗಿ ಇವರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಎಲ್ಲ ಕ್ಲೀನಾಗಿ ನನಗೆ ಗೊತ್ತಾಗಿದೆ. ಸೊ ಅದಾದಮೇಲೆ ನನಗೆ ಎಲ್ಲ ಪ್ರತಿಯೊಂದು ಏನೇನು ತೊಗೊಬೇಕು PU ಬೋರ್ಡಲ್ಲಿ ಎಲ್ಲ ಕಡೆ ನಾನು ತೊಗೊಂಡು ನೋಡಿದ ಮೇಲೆ ಈಗ ಅವರು ಈ ಉತ್ತರಹಳ್ಳಿಯಿಂದ ಕೆಂಗೇರಿವರೆಗೂ ಸುಮಾರು ಒಂದು 15 ಟ್ಯೂಷನ್ ಸೆಂಟರ್ಗಳು ನಡೆಸ್ತಾ ಇದ್ದಾರೆ. ಅದು ಎಲ್ಲಿ ಯಾವ ಥರ ಟ್ಯೂಷನ್ ಸೆಂಟರ್ ಅಂತ ಹೇಳಿದ್ರೆ ಎಲ್ಲಿ ಕಾಂಪ್ಲೆಕ್ಸ್ ನೋಡಿದ್ರು ಯಾವ ಬಿಲ್ಡಿಂಗ್ ಖಾಲಿ ಇದೆಯೋ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ನೆಕ್ಸ್ಟ್ ಡೇನೇ ಬೋರ್ಡ್ ಹಾಕ್ಬಿಡ್ತಾರೆ. ಪರಿಶ್ರಮ JEE ನೀಟ್ ಅಕಾಡೆಮಿ ಅಂತ ನೆಕ್ಸ್ಟ್ ಡೇನೇ ಎಲ್ಲ ಕಡೆ ಬೋರ್ಡ್ ಹಾಕ್ಬಿಡ್ತಾರೆ. ಸೊ ಅದೇ ರೀತಿ ಅವರು ಆ ರಸ್ತೆಯಲ್ಲಿ ಒಂದು 15 ಸೆಂಟರ್ಸ್ ಇದೆ. ಮತ್ತು ಈ BGS ಕಾಲೇಜ್ ಇದೆಯಲ್ಲ, ಈ BGS ಕಾಲೇಜು ಪಕ್ಕದಲ್ಲಿ ಒಂದು 6th ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಒಂದು 2 ವರ್ಷದಿಂದ ರನ್ ಮಾಡ್ತಿದ್ದಾರೆ. ಈ ಟ್ಯೂಷನ್ ಸೆಂಟರ್ ಬಂದು ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಈ PU ಕಾಲೇಜನ್ನು ಬಂದವರು ಆ ಬಿಲ್ಡಿಂಗಲ್ಲಿ ವಿತೌಟ್ ಪರ್ಮಿಷನ್, ಯಾವುದೇ ಒಂದು ಪರ್ಮಿಷನ್ ಇಲ್ದಿರೋ ಇವರು ಎಷ್ಟು ರಾಜಾರಾಜವಾಗಿ ಎಷ್ಟು ಧೈರ್ಯವಾಗಿ ಇವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕೊಟ್ಟಿರೋ ಪರ್ಮಿಷನ್ ಬಂದು ಉಲ್ಲಾಡ್ ರಸ್ತೆಯಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿ ಮಾತ್ರ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅಲ್ಲಿ ಬಿಟ್ಟರೆ ಅವರಿಗೆ ಬೇರೆ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದೇ ರೀತಿಯ ಒಂದು ಪರ್ಮಿಷನ್ ಎಲ್ಲೂ ತಗೊಂಡೂ ಇಲ್ಲ. ಅವರಾಗೆ ಏನು ಹೇಳಿದ್ದಾರೆ, ನಂದು ಪರ್ಮಿಷನ್ ಇದೆ, ಪರ್ಮಿಷನ್ ನಾನು ತೊಗೊಂಡಿದ್ದೀನಿ ಅಂತ. ಎಲ್ಲಿ ತೊಗೊಂಡಿದ್ದೀನಿ ತೋರಿಸಿ, ಯಾವ ರೀತಿಯಲ್ಲಿ ಪರ್ಮಿಷನ್ ತೊಗೊಂಡಿರೋ ತೋರಿಸಿ. ಅವ್ರು ತೊಗೊಂಡಿರೋದು ಬೇರೆ ಒಂದು ಟ್ರಸ್ಟಿಗೆ ತೊಗೊಂಡಿರೋದು ಅಷ್ಟೇ. ಟ್ರಸ್ಟಿಗೆ ಅದು ಸೀಮಿತ. ಟ್ರಸ್ಟಲ್ಲಿ ನಿಮಗೆ JEE ಮಾಡಿ ಅಂತ ಯಾರು ಪರ್ಮಿಷನ್ ಕೊಡಲ್ಲ, ಕಾಲೇಜ್ ನಡೆಸಿ ಅಂತ ಯಾರು ಕೊಡಲ್ಲ. ಟ್ರಸ್ಟ್ನ ನೀವು ಮಾಡ್ಕೊಂಬಿಟ್ಟು ಎಲ್ಲ ಕಡೆ ನೀವು ಪರಿಶ್ರಮ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ನೀವೊಬ್ಬರು ಶಾಸಕರಾಗಿ ನೀವು ಈ ಥರ ಮಾಡ್ಬೋದಾ? PU ಕಾಲೇಜ್ ವಿತೌಟ್ ಪರ್ಮಿಷನ್ ನೀವು ರನ್ ಮಾಡ್ತಿದ್ದೀರಿ. ಇದು ಅಕ್ರಮವಾಗಿಲ್ವಾ? ಎಷ್ಟು 2 ವರ್ಷದಿಂದ ಎಲ್ಲರೂ ನೋಡ್ತಿದ್ದಾರೆ. ಎಲ್ಲ ಡೈರೆಕ್ಟರ್ಸು, ಎಲ್ಲ DDPಗಳು, ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆ ಒಂದು ಕಡೆಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತರೆಗೂ ಯಾರು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾರು ಒಂದು ಆ್ಯಕ್ಷನ್ ತಗೊಳ್ತಿಲ್ಲ. ಪಾಪ ಈ ಚಿಕ್ಕ ಮಕ್ಕಳುಗಳಿಗೆ ಶಾಲೆಗಳಲ್ಲಿ ನಾಳೆ ಓದ್ಕೊಂಡ್ಬನ್ನಿ ಹಂಗೆ ಹಿಂಗೆ ಅಂತ ಕೊಡ್ತಾರೆ. ಈ ಪ್ರದೀಪ್ ಈಶ್ವರ್ಗೆ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಟೈಮ್ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಆ ತಿಳುವಳಿಕೆ ನೋಟಿಸ್ ಕೊಟ್ಟ ಮೇಲೆ ಅವ್ರೇನು ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತಗೊಳ್ಳೋಕ್ಕೆ ನನ್ನ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಈ ಪರಿಶ್ರಮ ಲೆಟ್ರೇಡಲ್ಲಿ ಅವರೇ ಪರ್ಮಿಷನ್ 1 ವಾರ ಕಾಲಾವಕಾಶ ಕೊಡಿ, ನಾನು ಯಾವುದೇ ರೀತಿ ಏನೂ ಡಾಕ್ಯುಮೆಂಟ್ಸ್ ತೊಗೊಂಡಿಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಡು ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ರನ್ ಮಾಡ್ತಿದ್ದಾರೆ. ಈಗ ಬಂದ್ಬಿಟ್ಟು ನನಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ನಮ್ಮ ಈ DDP ಅವರಿಗೆ ಕೊಟ್ಟಿದ್ದಾರೆ. ಇದಾದ್ರೂ ಇವತ್ತರೆಗೂ ಅವ್ರೇನು ಪರ್ಮಿಷನ್ ತೊಗೊಂಡಿಲ್ಲ. ಯಾವುದೇ ರೀತಿ ಸರ್ಕಾರದಲ್ಲೂ ಅವರು ಒಂದು ಅರ್ಜಿನೂ ಹಾಕಿಲ್ಲ PU ಕಾಲೇಜಿಗೆ. ಅವರಿಗೆ ಇರೋದು ಪರ್ಮಿಷನ್ನು ಬರೀ 3 ಸೆಕ್ಷನ್ಗೆ ಮಾತ್ರ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ. PC MDಗೆ, PC MC ಗೆ ಟೋಟಲ್ 3 ಸಬ್ಜೆಕ್ಟು 3 ಸೆಕ್ಷನ್ ಮಾತ್ರ ಅವರಿಗೆ ಕೊಟ್ಟಿರೋದು. ಒಂದು ಸೆಕ್ಷನ್ಗೆ 80 ಜನ ಮಾತ್ರ ಅವಕಾಶ ಇರುತ್ತೆ. ಸೊ ಇದು ಬಂದು 3 ಸೆಕ್ಷನ್ಗೆ 240 ಜನ ಆಗುತ್ತೆ. ಟೋಟಲ್ ಅವರು 745 ಜನನ ಅಡ್ಮಿಷನ್ ಮಾಡ್ತಾರೆ. ಇದು ಯಾವ